ಠಾಕ್ರೆ ಅವ್ರನ್ನ, ಠಾಕ್ರೆ ಸಂತತಿ ಅವ್ರನ್ನ ಪ್ರೀತಿಸ್ತಾ ಇದೆ ಅನ್ನೋದು ಮೆಸೇಜ್ ಕೊಡ್ಬೋದು ಅಂತೇಳಿ ಮಾತಾಡ್ತಾ ಇದೆ. ಇದು ಮಹಾರಾಷ್ಟ್ರ ಕಥೆ. ಆದರೆ ಈ 49 ಕ್ಷೇತ್ರಗಳಲ್ಲಿ ಇನ್ನುಳಿದು ಅನೇಕ ರಾಜ್ಯಗಳಿದ್ದಾವೆ. ಬಿಹಾರದಲ್ಲೇ 5 ಕ್ಷೇತ್ರಗಳಲ್ಲೇ ಇವತ್ತು ಏನಪ್ಪ ಮತದಾನ ಆಗಿದೆ. ಇನ್ನೇ ಜಾರ್ಖಂಡದಲ್ಲೇ 3 ಕ್ಷೇತ್ರಗಳಲ್ಲಿ ಆಗ್ಯದ. ಅದೇ ಕಾಲಕ್ಕೆ ಒಡಿಶಾದಲ್ಲೇ 5 ಕ್ಷೇತ್ರಗಳಲ್ಲೇ ವೋಟಿಂಗ್ ಆಗ್ಯದ. ಉತ್ತರ ಪ್ರದೇಶದಲ್ಲಿ 14 ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗಿದೆ. 14 ಕ್ಷೇತ್ರಗಳಲ್ಲೇ. ಮುಂದೆ ಪಶ್ಚಿಮ ಬಂಗಾಳದಲ್ಲಿ 7 ಕ್ಷೇತ್ರಗಳಲ್ಲೇ ಆಗ್ಯದ. ಮುಂದೆ ಲಡಾಖ್ ಅಲ್ಲಿ 1 ಕ್ಷೇತ್ರದಲ್ಲಿ ಆಗ್ಯದ. ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ ಇಲ್ಲೂ ಸಹಿತ 1 ಸೀಟಿಂದ ಆಗ್ಯದ. ಹಿಂಗೆ ಒಟ್ಟಾರೆ 49 ಸೀಟ್ಗಳ ಮೇಲೆ ನಡೆದಂಥ ಈ ಒಂದು ಮತದಾನ ಇವತ್ತು ಇಂಡಿಯಾಗೆ ಹೆಚ್ಚಿನ ಒಂದು ಏನಪ್ಪ ಅಂದ್ರೆ ಬಲ ತಂದುಕೊಡೋ ಸಾಧ್ಯತೆಗಳು ಎಲ್ಲ ಇದ್ದಾವೆ ಅಂತೇಳಿ ಚರ್ಚೆ ನಡೀತಾ ಇದ್ದಾವೆ. ಇನ್ನು ಬಿಹಾರದಲ್ಲೇ ಈ ಒಂದು ಮಹಾರಾಷ್ಟ್ರದಲ್ಲಿ ಆದಷ್ಟು ದೊಡ್ಡ ಬದಲಾವಣೆ ಆಗ್ಯದ ಈ 5 ಕ್ಷೇತ್ರಗಳಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಇಲ್ಲೇ ವಿಶೇಷವಾಗಿ ಏನಪ್ಪ ಅಂದ್ರೆ ಚಿರಾಗ್ ಪಾಸ್ವಾನ್, ನಿಮ್ಗೆ ಗೊತ್ತದ ಚಿರಾಗ್ ಪಾಸ್ವಾನ್ರು ಯಾರು ಅಂತೇಳಿ. ಚಿರಾಗ್ ಪಾಸ್ವಾನ್ರು ಈಗ ನಿಮ್ಗೆ ಗೊತ್ತಿದ್ದಂಗೆ ಅವರು LJP ಅವರು ಉತ್ತರ ಪ್ರದೇಶದಲ್ಲೇ ಅವ್ರದ್ದು ಒಳ್ಳೆ ಹಾಜಿಪುರದಲ್ಲಿ ನಿಂತಿದ್ದಾರೆ ಬಿಹಾರದ್ದು. ಇದು ಹಿಂದಾದರೂ ಅವ್ರ ತಂದೆಯವರು ನಿಲ್ತಾಯಿದ್ರು. ಇವತ್ತು ಈ ಪಾಸ್ವಾನ್ ಅವ್ರ ಮಗ ಚಿರಾಗ್ ನಿಂತಿದ್ದಾರೆ. ಅಲ್ಲಿ ಇವರು ಗೆದ್ದವರು ಸಾಧ್ಯತೆಗಳಿದ್ದಾವೆ ಅನ್ನೋ ಮಾತುಗಳು ಮಾತಾಡ್ತಾ ಇದ್ದಾರೆ ಬಿಹಾರದ ಕುರಿತಾಗಿ. ಬಿಹಾರದಲ್ಲಿ ನಡೆದಂತಹ ಈ ಒಂದು ಎಷ್ಟು ಕ್ಷೇತ್ರಗಳಲ್ಲೇ ಬಿಹಾರದಲ್ಲೇ 5 ಕ್ಷೇತ್ರಗಳಲ್ಲಿ ಆಗಿದ್ದಾವೆ. ಇದರಲ್ಲಿ ಭಾಳಷ್ಟು ಚೇಂಜಸ್ ಕಾಣಲಿಕ್ಕಿಲ್ಲ. NDA ಅದರ ಮಿತ್ರ ಪಕ್ಷಗಳು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ ಅನ್ನೋಂಥ ಒಂದು ರಿಪೋರ್ಟ್ ಬರ್ತಾಯಿದೆ. ಆದರೆ ಇದೇ ಮಾತನ್ನು ನಾವು ಈ ಒಂದು ಏನಪ್ಪ ಅಂತಂದ್ರೆ ಉತ್ತರ ಪ್ರದೇಶ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಯಾಕಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ 14 ಕ್ಷೇತ್ರಗಳಲ್ಲೇ ವಿಶೇಷವಾಗಿ ಅಲ್ಲೇ 14 ಕ್ಷೇತ್ರಗಳಲ್ಲೇ ಏನಪ್ಪ ಅಂದ್ರೆ ಈ ಒಂದು ಉತ್ತರ ಪ್ರದೇಶದಲ್ಲೇ 13 ಕ್ಷೇತ್ರಗಳು ಈ ನಮ್ಮ ಏನಪ್ಪ ಅಂದ್ರೆ NDA ಸಂಘಟನೆ ಜೊತೆ ಗುರುತಿಸಿಕೊಂಡಿದ್ದು ಅಲ್ಲಿ ಹೋಗಿದ್ದಾರೆ. ಇನ್ನು 1 ಕ್ಷೇತ್ರನ ಈ ಒಂದು ಏನಪ್ಪ ಅಂದ್ರೆ ಉತ್ತರ ಪ್ರದೇಶದ್ದು ಅದು ಈ 1 ಕ್ಷೇತ್ರದಲ್ಲಿ ಉತ್ತರ ಪ್ರದೇಶದಲ್ಲಿ ಈ ವಿರೋಧ ಪಕ್ಷಗಳು ಅಂದರೆ ಇಂಡಿಯಾ ಗೆದ್ದಿದ್ದು ಹಿಂದಿನ ಎಲೆಕ್ಷನ್ದಲ್ಲೇ. ಬಟ್ ಈ ಸಲ ಹಂಗೆ ಆಗುವುದಿಲ್ಲ ಅಂತೇಳಿ ಭಾಳಷ್ಟು ದೊಡ್ಡ ಪ್ರಮಾಣದ ಒಂದು ಶಾಕಿಂಗ್ ನ್ಯೂಸ್ ಬರ್ತದೆ ಅಂತೇಳಿ ಭಾಳಷ್ಟು ತಜ್ಜರ ಅಭಿಪ್ರಾಯ. ಏನಪ್ಪ ಅಂದರೆ ಇಲ್ಲೇ ಈ ಒಂದು NDA ಇದ್ದಿದ್ದು ಒಂದು ರೀತಿ ತನಗೆ ಗಂಟು ಮುಟ್ಟೆ ಕಟ್ಕೊಳ್ತದಪ್ಪ ಅನ್ನುವಂಥ ಮಾತುಗಳು ಸಹಿತ ಮಾತಾಡ್ತಾ ಇದ್ದಾರೆ. ಆದರೆ ನಾವು ಜೂನ್ 4ರವರೆಗೆ ಭೇಟಿ ಮಾಡಲೇಬೇಕಾಗ್ತದೆ. ನಿಜವಾಗಿಯೂ ಉತ್ತರ ಪ್ರದೇಶದಲ್ಲೇ NDA ಬಿದ್ದಿದ್ದೇನ ಅಥವಾ ಹಾದಿ ಬಿಟ್ಟು ದಂಡಿಗೆ ಸರಿಸೋದನ ಅನ್ನುವಂಥ ಮಾತು ಸಹಿತ ಕೇಳಿ ಬರ್ತಾ ಇದ್ದಾವೆ. ಈಗ ನೋಡ್ಬೇಕಪ್ಪ ಅದ್ರ ಜೊತೆಗೆ. ಇನ್ನು ಉತ್ತರ ಪ್ರದೇಶದಲ್ಲಿ ಈಗ ಅತ್ಯಂತ ಪ್ರಮುಖವಾಗಿ ನಿಂತಂಥವ್ರು ಯಾರಪ್ಪ ಅಂದ್ರೆ ಒಂದನೇದಾಗೆ ನಮ್ಮ ರಾಜನಾಥ್ ಸಿಂಗ್ ಅವರು, ಇನ್ನೊಬ್ಬರು ಸ್ಮೃತಿ ಇರಾನಿ ಅಮೇಠಿಯಿಂದ ಭಾಳ ಮಹತ್ವದ 2 ಇವ. ಮತ್ತು ಪಿಯೂಷ್ ಗೋಯಲ್ ಅಂತ ನಮ್ಮ ಏನಪ್ಪ ಅಂತಂದ್ರೆ ಉತ್ತರ ಮುಂಬೈದಿಂದ ನಿಂತಿದ್ದಾರೆ. ಅಲ್ಲಿ ಭಾಳ ಕಷ್ಟದ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಅದನ್ನೂ ಇರಲಿ, ಇವತ್ತು ರಾಜನಾಥ್ ಸಿಂಗ್ ಅವರು ಲಖನೌ ಉತ್ತರಕ್ಕೆ ನಿಂತಿದ್ದಾರೆ. ಲಖನೌ ಭಾಗ ಉತ್ತರಕ್ಕೆ ನಿಂತಿದ್ದಾರೆ. ಅವ್ರು ಗೆಲ್ಲಬಹುದು ಅಂತ ಭಾಳ ಜನರ ಅಭಿಪ್ರಾಯ. ಬಟ್ ಅವ್ರು ಗೆಲ್ತಾರೆ ಅಂತ ಎದಿ ಮೇಲೆ ಕೈಟ್ಕೊಂಡು ಯಾರೂ ಹೇಳೋ ಸ್ಥಿತಿಯೊಳಗಿಲ್ಲ. ಅವರು ಸೋಲ್ಬೋದು, ಒಂದು ಸುನಾಮಿ ಹೇಳೋದು ಅಂತೇಳಿ ವಾತಾವರಣದ. ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆಗೂ ಈ ಸಲ ಇಂಡಿಯಾದ ಸಂಘಟನೆಯ ಪ್ರಸಾರ ಭಾಳ ಚೆನ್ನಾಗಿ ನಡೆದ. ಮತ್ತು ಗ್ಯಾರಂಟಿಗಳಂತೆ ಎಲ್ಲರಿಗೂ ಹೋಗಿ ಮುಟ್ಟುತ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಚುನಾವಣೆ ಭಾಳಷ್ಟು ಇದು BJPಗಿಂತಲೂ ಕಾಂಗ್ರೆಸ್ ಹೆಚ್ಚಿನ ಸಹಾಯ ಮಾಡಬಹುದು ಅನ್ನೋಂಥ ಮಾತುಗಳಿದ್ದಾವೆ. ಇನ್ನು ಅದೇ ಕಾಲಕ್ಕೆ ಅಮೇಠಿ ನಿಮಗೆ ಗೊತ್ತದ. ಅಮೇಠಿಯಲ್ಲಿ ನಮ್ಮ ಸ್ಮೃತಿ ಇರಾನಿ ಅವರ ನಿಂತಿದ್ದಾರೆ. ಅದು ಜೋರು ಹಿಡಿದದು. ಇವತ್ತು ಅವ್ರ ವಿರುದ್ಧ ಯಾರು ನಿಂತಿದ್ದಾರೆ ನಿಮಗೆ ಗೊತ್ತದ. ತ್ರಿಪಾಠಿ ಅನ್ನುವಂಥವರು ಅಗದಿ ಬಲಗೈ ಬಂಟರು ನಮ್ಮ ಪ್ರಿಯಾಂಕಾ ಗಾಂಧಿಯವರ ಮತ್ತು ರಾಹುಲ್ ಗಾಂಧಿಯವರ ನಿಂತಿದ್ದಾರೆ. ಇವತ್ತು ಅವ್ರಿಗೂ ಕಷ್ಟ ಆಗ್ತಾಯಿದೆ ಸ್ಮೃತಿ ಇರಾನಿ ಅವರಿಗೆ. ನಾನು ಗೆಲ್ತನು ಅನ್ನೋಂಥ ಒಂದು ಎದಿಗಾರಿಕೆ ಅವರಲ್ಲಿ ಉಳಿದಿಲ್ಲ. ಯಾಕಂದ್ರೆ ಅವ್ರು ಏನೇನು ಮಾತಾಡಿದ್ರು ಆ ಸಂದರ್ಭದಲ್ಲಿ ಹಿಂದಿನ ಚುನಾವಣೆಯಲ್ಲೇ ಸಿಲಿಂಡರ್ಗಳು ನಾವು 350 ನಿಲ್ಲಿಸ್ತೀವಿ, ಮತ್ತೇನೋ ಮಾಡ್ತೀವಿ, ಇನ್ನೂ ಅನೇಕ ಡೆವಲಪ್ಮೆಂಟ್ ಮಾಡ್ತೀವಿ, ಎಷ್ಟು ಹೇಳಿಕೆ ಕೊಟ್ಟಿದ್ರು ಅವರು. ಇವತ್ತು ಅದ್ರಾಗ ಒಂದರೆ ಆಗಿದ್ದೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಲೋಕಲಾಗಿ. ಯಾಕೆಂದರೆ ಅವರು 350 ಸಿಲಿಂಡರ್ ಕೊಡೋರಿದ್ರು. ಆದರೆ ಸಿಲಿಂಡರ್ ಬೆಲೆ ಎಷ್ಟಾಗಿದೆ ಅಂತ ಜನನ ಕೇಳ್ತಾ ಇದ್ದಾರೆ ಹೋದಲೇ ಬಂದಲೇ. ಹೀಗಾಗಿ ಅವರಿಗೂ ಒಂದು ರೀತಿ ಇವತ್ತು ಅಲ್ಲಿ ಜನಕ್ಕೆ ಮುಖ ತೋರಿಸೋದು ಭಾಳ ಕಷ್ಟ ಆಗಿಬಿಟ್ಟದ ಅಂತೇಳಿ ಸ್ಮೃತಿ ಇರಾನಿ ಅವ್ರು ಗೆಲ್ಲೋ ಸಾಧ್ಯತೆ ಕಡಿಮೆ ಇದ್ದಾವೆ. ಇನ್ನು ಅದ್ರ ರಾಯಬರೇಲಿ ನಿಮ್ಗೆ ಗೊತ್ತದ. ಮೋಸ್ಟ್ಲಿ ಇಲ್ಲಿ ರಾಹುಲ್ ಗಾಂಧಿಯವ್ರು ಗೆಲ್ತಾರೆ ಅನ್ನುವಂಥ ಮಾತುಗಳು ಹರಿದಾಡ್ತಾ ಇದ್ದಾವೆ ಸುದ್ದಿ ಮಾಧ್ಯಮಗಳಲ್ಲೇ. ಮತ್ತೀಗಾಗಲೇ ಏನು ಹೇಳಿದಂಗೆ ರಾಹುಲ್ ಗಾಂಧಿ ಜೊತೆಗೆ ಇನ್ನುಳಿದವರು ಇದ್ದಾರೆ. ಯಾಕಪ್ಪ ರಾಹುಲ್ ಗಾಂಧಿ ಅವ್ರು ಗೆಲ್ಲಬಹುದು ಅಂತಂದ್ರೆ ಅಲ್ಲಿಯ ಈ ಒಂದು SP ಸಮಾಜವಾದಿ ಪಕ್ಷದ ಕಾರ್ಯಕರ್ತರು ಇವತ್ತು ಅಖಿಲೇಶ್ ಯಾದವ್ ಅವರ
ಒಂದು ಪ್ರೀತಿ ವಿಶ್ವಾಸದ ಒತ್ತಡದಿಂದ ಭಾಳಷ್ಟು ಓಡಾಡಿ ಕೆಲಸ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಆರಿಸಿ ನಿಶ್ಚಿತವಾಗಿ ತೊಗೊಂಡ್ಬರ್ತಾರೆ ಅನ್ನುವಂಥ ವಾತಾವರಣಗಳ ಇದ್ದಾವೆ. ಇನ್ನು ಈಗಾಗಲೇ ಹೇಳಿದ್ದೀನಿ ಸ್ಮೃತಿ ಇರಾನಿ ಅವ್ರ ಬಗ್ಗೆ, ಅದು ಅವ್ರದ್ದು